ಭಾಗ್ಯ ರತ್ನ ಈಗಲೇ ಕಾಲೇಜ್ ಮುಗಿಯೋ ಹಂತಕ್ಕೆ ಬಂದೈತೆ. ಅವಳು ಮದುವೆ ವಿಚಾರ ನಿಧಾನಕ್ಕೆ ನೋಡೋಣ ಅಂತ ಅನಿಸ್ತಿದೆ ನನಗಂತೂ. ನಾವೇನು ಅವಸರ ಮಾಡೋದು ಬೇಡ ಅನಿಸ್ತಿದೆ. ಆದರೆ ಒಳ್ಳೆ ಸಂಬಂಧ ಏನೋ ಸಿಕ್ಕಿದ್ರೆ ಯೋಚನೆ ಏನು ಮಾಡೋಕೆ ಬೇಕಾಗಿಲ್ಲ. ನೋಡಿ ಮಾಡಿ ಹುಡುಗ ಎಂತನು ಮನೆ ಕಡೆ ಎಂಥದ್ದು ಅಂತ ನೋಡ್ಬಿಟ್ಟು ಯೋಚನೆ ಮಾಡೋಣ ಅಂತ ಇದ್ದೀನಿ. ಹೌದು ರೀ, ನನಗೂ ಅದೇ ಅನಿಸ್ತಿದೆ. ಅವಳು ಓದ್ ಮುಗಿಲಿ ಅಂತ ನಾನು ಇಷ್ಟು ದಿನ ಕಾಯ್ತಿದ್ದೆ. ಈಗ ಸಂಬಂಧ ನೋಡಿ ಮುದ್ದೆ ಮಾಡೋ ವಯಸ್ಸು ಬಂದೈತೆ. ಆದ್ರೆ ಅವಳು ರತ್ನ ಮನ್ಸಲ್ಲಿ ಅದೇನೈತೋ ಏನೋ ಮೊದಲು ಕೇಳ್ಬೇಕಲ್ವಾ. ಅವಳಿಗ ಏನೋ ಆಸೆ ಇದ್ರೆ ಓದ್ಬೇಕು, ಇಲ್ಲಾಂದ್ರೆ ಏನೋ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಮದ್ವೆಗಿದ್ರೆ ಆತ್ಮೀಯ ಅನ್ನೋ ಆಸೆ ಇದೆಯೋ ಇಲ್ವೋ ಅಂತ ಒಂದ್ ಮಾತು ತಿಳ್ಕೊಬೇಕು. ಸುಮ್ಮನೆ ನಮ್ಮ ಮಾರಕ್ ನಾವು ಸುಮ್ಮನೆ ಮಾತಾಡೋದಲ್ಲ. ನೆನ್ನೆನೂ ಹೆಂಗ್ ಹೇಳಿದ್ಲು ಗೊತ್ತಾ, ನಮ್ಮ ಮದ್ವೆನ ಅಷ್ಟೊಂದು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಅಂತ ಎಲ್ಲಾನು ಹೇಳಿದ್ಲು. ಅವ್ರ ಅಣ್ಣರಿಗೆಲ್ಲ ಹೇಳಿದ್ಲು, ತಲೆ ಕೆಡ್ಸ್ಕೊಬೇಡ್ರಿ ನನ್ನ ಮದ್ವೆ ಬಗ್ಗೆ ಹಂಗೆ ಹಂಗೆ ಅಂತ. ಅವಳು ಹೇಳ್ತಾಳೆ ತಲೆ ಕೆಡ್ಸ್ಕೊಬೇಡಿ ಅಂತ. ಏನ್ ನಮ್ಮ ಕರ್ತವ್ಯ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು. ಅವಳು ಸಾಲ ಮಾಡ್ಬೇಡ್ರಿ ಅಂತ, ಸಾಲ ಮಾಡ್ದಂಗೆ ಯಾರಿಗೂ ಹೊರೆ ಆಗ್ದಂಗೆ ಮುಂದೆ ಜೀವನ ಸುಖವಾಗಿ ಎಲ್ಲ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಅಷ್ಟೇನೆ. ರಮೇಶನು ಅದನ್ನೇ ಹೇಳ್ದ, ನಾನು ಅದನ್ನೇ ಹೇಳ್ದೆ. ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಲು, ಬೇಜಾರು ಮಾಡ್ಕೊಂಡ್ಲು. ಏನ್ ಮಾಡಕ್ಕಾಗುತ್ತೆ, ಬೇಜಾರು ಮಾಡ್ಕೊಂಡ್ಲು ಸುಮ್ಮನೆ ಬಿಡಕ್ಕಾಗುತ್ತಾ? ಏನು ಎತ್ತ ಅಂತ ಹಿಂದ್ಲುದು ಮುಂದ್ಲುದು ಎಲ್ಲ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕು. ಮಕ್ಕಳು ಹೇಳ್ತಾರೆ, ಅವರಿಗೆ ತಿದ್ದು ಬುದ್ಧಿ ಹೇಳೋದು ಕರ್ತವ್ಯ ನಮ್ದು ಅಷ್ಟೇ. ನೋಡಂತಾಗ ಏನು ಎತ್ತ ಅಂತ ಕೇಳೋಣ. ಅವಳು ಒಂದು ಮಾತಾ, ಅವಳ ಮನ್ಸಲ್ಲಿ ಏನೈತೆ ಅಂತ. ಒಳ್ಳೆ ಸಂಬಂಧ ಬಂದರೆ ಬಿಡೋದು ಬೇಡ. ಆದ್ರೂ ಮನೆ ಬಂದಿದ್ದ ಸಂಬಂಧ ಶೇಖರಣ ಏನೇನೋ ಹೇಳ್ದ, ನನಗೂ ಯಾಕೋ ಮನ್ಸಿಗೆ ಒಪ್ಪಲಿಲ್ಲ. ನೋಡಂತಾಗ ಇನ್ನೊಂದು ಸಂಬಂಧ ಯಾವ್ದಾರ ಬಂದರೆ ನೋಡೋಣ. ನನಗೂ ಗಿರ್ಜಿ ಹೊಡೆದ್ಲು, ಶೇಖರಣ್ಣ ಮನೆಗೂ ಅದೇ ಹೆಸರು ಕೇಳ್ದೆ, ನಿಮ್ಮ ಮನೆಗೂ ಅದೇ ಹೆಸರು ಕೇಳ್ದೆ ಅಂತ. ನನಗಂತೂ ಅವಾಗಿಂದನೂ ಗಾಬರಿನೇ ಆಗೋಯ್ತು. ಅದಕ್ಕೆ ಆ ಸಂಬಂಧನೇ ಬೇಡ ಅಂತ ಕೈ ತೊಳ್ಕೊಂಡ್ಬಿಟ್ಟೆ. ಯಾಕೆ ಬೇಕ್ರಿ, ಈಗ ಅನುಭವಿಸ್ತಿರೋದು ಸಾಕು ನಾವು. ನನ್ನ ಮಗಳನ್ನ ಕಣ್ಣು ಕಳ್ದರಿ ಕೊಟ್ಟು ಅವಾಗ ಅನುಭವಿಸಕ್ಕಿಂತ ಈಗಲೇ ಬೇಡ ಅಂತ ಬಿಟ್ಟಾಗಿದೆ ಸಾಕು. ಗೊಂದಲಗಿರ ಮದುವೆ ಅಂತೂ ಬೇಡಕ್ಕೆ ಬೇಡ. ಈ ಒಂದಿನ 1 ವರ್ಷ ಲೇಟಾಗಿ 2 ವರ್ಷ ಲೇಟಾಗಿ ಅನ್ಸವಾಗಿ ಸರಿಯಾಗಿರೋ ಹುಡುಗನೆಯ ಮನೆ ಕಡೆ ಎಲ್ಲ ವಿಚಾರಿಸಿ ಏನು ಎತ್ತ ಅಂತ ನೋಡ್ಬಿಟ್ಟೆ ಕೊಟ್ಟಾತು. ಸುಮ್ಮನೆ ಯಾಕೆ ಅರ್ಜೆಂಟಾಗಿ ಮಾತಾಡಕ್ಕೆ ಮಾಡಕ್ಕೆ ಏನು ಮಟ್ಟಕ್ಕೆ ಕುಡಿನ ಕುಂತಿರ ನನ್ನ ಮಗಳು ಚೆನ್ನಾಗೇ ಅವಳಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ಬೇಕು ಹೇಳು. ಅಮ್ಮ, ಮದುವೆ ಅಂದರೆ ಬರೀ ಸಂಬಂಧ ಸಿಕ್ತು, ಒಳ್ಳೆ ಸಂಬಂಧ ಸಿಕ್ತು ಅಂದರೆ ಮಾಡ್ಬಿಟ್ಟು ನಡಿ ಅಂದರೆ ಮುಗಿಸ್ಬಿಟ್ರೆ ಮದುವೆ ಅಲ್ಲ ಕಣಮ್ಮ. ರತ್ನಳಿಗೂ ಏನು ಇಷ್ಟ ಇಲ್ಲ ಅವಳ ಜೀವನದಲ್ಲಿ, ಅವಳಿಗೂ ಆಸೆ ಅಂತ ಇರುತ್ತೆ. ನಾವು ಅಣ್ಣಂದಿರು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಬಿಟ್ರೆ ಜವಾಬ್ದಾರಿ ಮುಗಿದ್ಬಿಡ್ತು ಅಂದರೆ ಅಂತಲ್ಲ. ಆದರೆ ಅವಳ ಮಾತು ಕೇಳಿ ಅವಳಿಗೆ ಏನು ಇಷ್ಟ ಐತೆ ಏನಿಲ್ಲ ಅಂತ ಕೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡ್ರೆ, ಏನೋ ಕೋಪದಲ್ಲಿ ನೆನೆ ದಿವಸ ಅವಳಿಗೆ ಮನ್ಸಿಗೆ ಬೇಜಾರಾಯ್ತೋ ಏನೋ ಗೊತ್ತಿಲ್ಲ, ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೇನೋ. ಕೇಳ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರಬೇಕು. ಕಣ ನೀನು ಹೇಳ್ತಿರೋದು ಕರೆಕ್ಟೇ. ನಾನು ರತ್ನ ಜೊತೆ ಏನು ಎತ್ತ ನನ್ನ ಜೊತೆ ಜಾಸ್ತಿ ಚೆನ್ನಾಗಿ ಮಾತಾಡ್ತಾಳೆ. ಅವಳು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡ್ನಿ. ಮನೇಲಿ ಎಲ್ಲರೂ ಸೇರಿ ಕೂತು ಮಾತಾಡಿದ್ರೆ ಒಳ್ಳೆ ನಿರ್ಧಾರಕ್ಕೆ ಬರ್ಬೋದು ಅಲ್ವೇ? ಅದೇ ನಾನು ಹೇಳಕ್ ಬಂದಿತ್ತು, ನನ್ನ ಮಕ್ಕಳಿಗೆ ನಾವು ಒಳ್ಳೆ ಜೀವನ ಕೊಡ್ಬೇಕು. ಅದೇ ಮದುವೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಒತ್ತಾಯ ಮಾಡಬಾರ್ದು. ಅವಳ ಮನಸ್ಸಲ್ಲಿ ಏನೈತೆ ಏನು ಅಂತ ಎಲ್ಲ ತಿಳ್ಕೊಬೇಕಲ್ವೇ? ಆವಾಗ ಏನು ಎತ್ತ ಅಂತ ನಾವು ಒಂದು ನಿರ್ಧಾರ ಮಾಡ್ಬೋದು. ಅವಳ ಮನ್ಸಾಗ ಏನು ಇಲ್ದಲೆ ಯಾವುದೋ ಒಂದು ಒಳ್ಳೆ ಹುಡುಗ ಬಂತು ಸಿಕ್ತು, ಒಳ್ಳೆ ಕಡೆ ಚೆನ್ನಾಗಿದೆ, ಮನೆ ಕಡೆ ಚೆನ್ನಾಗೈತೆ, ಎಲ್ಲಾನು ಚೆನ್ನಾಗೈತೆ, ಆಸ್ತಿ ಚೆನ್ನಾಗೈತೆ, ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಅಂತ ಮದುವೆ ಮಾಡ್ಬಿಟ್ಟು ಕೊನೆಗೆ ಏನಾರ ತೊಂದರೆ ಆದ್ರೆ ಏನ್ ಮಾಡಕ್ಕಾಗುತ್ತಪ್ಪ? ಅತ್ಲಾಗ ಅವಳು ಇಲ್ಲ, ಇತ್ಲಾಗೆ ಜೀವನನೂ ಇಲ್ಲ ಅನ್ನಂಗಾದ್ರೆ ನಾವೆಲ್ಲಿ ಹೋಗೋಣ ಹೇಳು? ಒಂದು ಕೂತ್ಕೊಂಡು ಮಾತಾಡಿದ್ರೆ ಒಂದು ತೀರ್ಮಾನಕ್ಕೆ ಬಂದ್ರೆ ಸರಿಯಾಗಿರುತ್ತೆ. ಸುಮ್ಮನೆ ನಮ್ಮರಕ್ಕೆ ನಾವೇ ಇಷ್ಟಪಟ್ಟು ಈಗಿನ ಕಾಲದಾಗೆ ನೋಡಿದ್ಯಾ, ಗಂಡನ ಸಾಯಿಸ್ತಾ ಹೆಂಡತಿ ಗಂಡನ ಸಾಯಿಸ್ತಾ, ಯಾವ್ದು ಸಾಯಿಸ್ತೀವಿ ಅಂತಾನೆ ಗೊತ್ತಿಲ್ಲ. ಬರೀ ಕೊಲೆ ಅದು ಇದು ಅಂತ ನಡೀತಾನೆ ಐತೆ ಜೀವನದಾಗೆ. ಅಪ್ಪ ಕಣ್ಣಿಂದ ಬರೀ ಟಿವಿ ಹಾಕಂಗಿಲ್ಲ, ಬರೀ ಅದು ಇದು ಫೋನ್ ಇಟ್ಕೊಳಂಗಿಲ್ಲ, ಅದು ಇದು ಯಪ್ಪ. ನೊಂದಿನಿ ನೆನದಿಸಿ ತೋರಿಸಿದ್ಲು ಫೋನಾಗೆ. ಯಪ್ಪ ದೇವ್ರೆ, ಜೀವನ ಡಗ್ ಅಂದ್ಬಿಡ್ತು. ಏನಪ್ಪ ಇದು ಇಂಥ ಕಾಲ ಬಂದ್ಬಿಡ್ತಲ್ಲ ಅಂತ. ಅತ್ತೆ, ರತ್ನ ಮನ್ಸಲ್ಲಿ ಏನಾದ್ರು ಇದೆಯೋ ಇಲ್ಲೋ ಅಂತ ಕೇಳ್ಬೇಕಣಂತೆ. ಇತ್ತೀಚೆಗಂತೂ ಅವಳ ಮನ್ಸಲ್ಲಿ ಏನೋ ಒಂಥರ ಮಾತಾಡೋದೇ ಇಲ್ಲ. ಕಾಲೇಜಿನಿಂದ ಬರ್ತಾಳೆ, ರೂಮ್ ಒಳಗೆ ಹೋಗ್ಬಿಟ್ಟು ಕೂತಿರ್ತಾಳೆ. ಏನಾದರೂ ಕೇಳಿದ್ರೆ ಏನೂ ಇಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಏನು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಅದನ್ನೇ ಮಾತಾಡ್ತಿದ್ರಲ್ಲ, ನನಗೂ ಗೊತ್ತಿದ್ದ ಒಂಚೂರು ಹೇಳೋಣ ಅಂತ ಬಂದೆ. ನೀವು ನನ್ನ ಮೇಲೆ ಏನು ತಪ್ಪು ತಿಳ್ಕೊಬೇಡ್ರಿ, ಅಂಥಳು ಇಂಥಳು ಅಂತ. ಆದ್ರೂ ಅವಳು ಯಾಕೋ ಸಪ್ಪಗಿತ್ತಾಳೆ. ಯಾವಾಗ ನೋಡಿದ್ರು ಏನಾರು ಕೇಳಿದಕ್ಕೆ ಇತ್ತೀಚೆಗಂತೂ ಭಾರಿ ಸಪ್ಪಗಿತ್ತಾಳೆ. ರೂಮಾಗೆ ಏನು ಮಾಡ್ತಿದ್ದೆ ಅಂದರೆ ಏನೋ ಒಂಚೂರು ಏನೋ ಕೊಟ್ಟಾರೆ ಬರ್ಕೊಂತಿದ್ದೀನಿ ಅಂದು ಇದು ಅಂತಾಳೆ. ಏನು ಹೇಳೋಣ, ನಾನು ಏನೋ ನೋಡೋಣ ಅಂದರೆ ನನಗೇನು ಓದಪ್ಪತ್ತೆ ಏನಿಲ್ಲ. ನಾನು ಅಂದ್ಕೊಂಡೆ ನೀನು ಹೇಳ್ತಿರೋದೇ ತಪ್ಪಲ್ಲ. ನಾನು ಅಂದ್ಕೊಂಡೆ ಇತ್ತೀಚೆಗಂತೂ ಯಾಕೋ
ಇರ್ತಿಲ್ಲ, ಏನೋ ಸುಸ್ತಿರ್ಬೇಕೇನೋ, ಸುಸ್ತಾಗ ಅತ್ಲಿಂದ ನಡ್ಕೊಂಡ್ ಬರ್ತಾಳೆ, ಇತ್ಲಿಂದ ನಡ್ಕೊಂಡು ಹೋಗ್ತಾಳಲ್ಲ, ಸುಸ್ತಾಗಿರ್ಬೇಕೇನೋ ಅಂತ ಸುಮ್ಮನೆ ಆತ್ನಿ. 2-3 ದಿನ ಅವಳ ಮುಖ ನೋಡ್ತಿದ್ನಿ, ಏನೋ ಚಿಂತೆ ಮಾಡ್ತಾಳೆ. ಆದ್ರೆ ಒತ್ತಾಯ ಮಾಡಿ ಕೇಳಿದ್ರೆ ಅದು ಇದು ಅಂತ ಏನಾರ ಹೇಳ್ತು ಒಪ್ಪಿಸ್ಕೊಂಡ್ಬಿಡ್ತಾಳೆ. ಇವತ್ತು ಸಂಜೆ ಅವಳ ಜೊತೆಗೆ ನಿಧಾನವಾಗಿ ಮಾತಾಡ್ತೀನಿ ನಾನು, ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ಅನ್ಕೊಳತಿ. ನಾನು ಹಂಗೆ ಅಂದ್ಕೊಂಡು ಕೇಳಿದ್ರೆ ಏನಾಯ್ತು ಏನು ಅಂತ ಹೇಳೇ ಅಂದೆ. ಏನಿಲ್ಲ, ಅದಕ್ಕೆ ಸುಸ್ತಾಯ್ತೆ ನಡ್ಕೊಂಬಂದಲ್ಲ, ಅದಕ್ಕೆ ನೀವು ಹೇಳ್ದಂಗೆ ಅವಳು ಹೇಳಿದ್ಲು. ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅನ್ಕೊಂಡೆ, ಹೇಳಕ್ ಟೈಮೇ ಸಿಗ್ಲಿಲ್ಲ. ಇವಾಗ ಅವಳ ಬಗ್ಗೆನೇ ಮಾತಾಡ್ತಿದ್ರಲ್ಲ, ಒಂದು ಮಾತು ಹೇಳಿದ್ರೆ ಸರಿ ಆಗುತ್ತೆ, ಸುಮ್ಮನೆ ನಾನು ಹೇಳ್ದಂಗಿದೆ ತಪ್ಪಾತತೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ. ನೀವೊಂದು ಮಾತಾ ಕೇಳಿ ನೋಡಿ ಏನು ಎತ್ತ ಅಂತ. ನಿಮ್ಮ ಹತ್ರಕ್ಕೆ ನಿಧಾನಕ್ಕೆ ಮಾತಾಡಿಯತ್ತಿ, ಬೈಯಕ್ಕೆ ಹೋಗ್ಬೇಡ್ರಿ ಅವಳಿಗೆ, ಬೇಜಾರು ಮಾಡ್ಕೊಳ್ತಾಳೆ. ಅಯ್ಯೋ, ನಾನೇ ಬೈಯಕ್ಕೆ ಹೋಗೋಣ, ನಾನು ಹೇಳಿದ್ನಲ್ಲ ನಿಧಾನಕ್ಕೆ ಏನು ಎತ್ತ ಅಂತ ಕೇಳ್ತೀನಿ. ನಾನು ಅಂದ್ಕೊಂಡಿದ್ದು ಮೊನ್ನೆ ದಿವಸ ಗಿರ್ಜಿ ಮಾತಾಡ್ಬೇಕಲ್ವ, ಇನ್ನೊಂದು ಯಾವ್ದೋ ಸಾಮಾನು ಬಂದಿತ್ತಲ್ಲ, ಕುತ್ಕೊಂಡು ಮಾತಾಡ್ತಿದ್ವಲ್ಲ ಗಿರ್ಜಿನೂ ನಾನು, ಪ್ರೇಮಕ್ಕನುವ ಜಯಕ್ಕನುವ, ಏನು ಕೇಳಿದ್ರು ಇಲ್ಲ ಅಂದ್ಲು. ನೆನೆ ದಿವಸ ಮದುವೆ, ನೀವ್ಯಾರು ಮದುವೆ ಮಾಡ್ಬೇಡ್ರಿ, ಹೊರಗಿರಕ್ಕಿಲ್ವೇ, ಹಂಗೂ ಹಿಂಗೂ ಇಲ್ಲ ಅಂತ ಏನೇನೋ ಹೇಳಿದ್ಲಲ್ಲ, ನಿನ್ನಿದ್ರಿಗೆ ಎಲ್ಲ ನಿಂತಿದ್ವಲ್ಲ. ಈಗ ನೋಡಿದ್ರೆ ಮತ್ತೇನು ಹೇಳ್ತಾಳೆ. ನೋಡಂತಡಿ ಏನು ಎತ್ತ ಅಂತ ಎಲ್ಲ ಕೇಳಿ ಅದೇನು ಮಾಡಿರಾಯ್ತು. ಸುಮ್ಮನೆ ನಾವೇ ಒಂದು ಅಂದ್ಕೊಂಡು ಅವಳೇ ಒಂದೊಂದು ಅಂದ್ಕೊಂತಿದ್ರೆ ಏನು ಮಾಡೋಕ್ಕಾಗುತ್ತೆ ಅವಳು. ಅದಕ್ಕೆ ಸುಮ್ಮನೆ ನಮ್ಮರಕ್ಕೆ ನಾವು ನಿರ್ಧಾರ ತಗೊಳೋದು ಬೇಡ, ಏನು ಎತ್ತ ಅಂತ ಎಲ್ಲ ಕೇಳ್ಕೊಳ್ಳೋಣ. ನಾವೊಂಥರ ಯೋಚನೆ ಮಾಡಿದ್ರೆ ಅವರೇ ಒಂಥರ ಯೋಚನೆ ಮಾಡ್ತಾರೆ. ಏನೇ ಅದು, ಯಾರ ಮದ್ವೆ? ಯಾರು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ರ? ನನ್ನ ಮದ್ವೆನಾ? ಅಯ್ಯೋ ಚೆನ್ನಜ್ಜಿ, ನೀನು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತೇ? ಈಗ ರತ್ನ ಮದ್ವೆನ ಯಾರದೇ ಅಲ್ವೇ ಇರೋದು, ಅದ್ರ ಬಗ್ಗೆ ಏನೋ ಮಾತಾಡ್ತಿದಾರೆ. ನೀನ್ ನೋಡಿದ್ರೆ ನನ್ನೇ ಮದುವೆ ನಂಗೆ ಹೇಳ್ತಿದೀಯಲ್ಲ. ಏನೇ ಗಿರ್ಜಿ, ಈಗ ಈ ವಯಸ್ಸಕ್ಕೆ ರಾಜ ಮದುವೆ ಆಗ್ತಾನಂತ ಏನು ಹೇಳ್ತಿದೆ ಗಿರ್ಜಿ ನೀನು? ಅಯ್ಯೋ ಚೆನ್ನಜ್ಜಿ, ಅಯ್ಯೋ ದೇವ್ರೇ, ರಾಜನ ಮದುವೆ ಮಾಡಿದ್ರೆ ಅಷ್ಟೇ ಕತೆ. ರಾಜನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಮುದ್ದೆ ಮಾಡ್ಕೊಂಡು ಬಾಗೆಕ್ಕನಂತವ ಅಂತ ಒಳ್ಳೆ ಹೆಂಡತಿ ಕಟ್ಕೊಂಬಂದಿಲ್ಲ, ಇನ್ನೂ ಎಷ್ಟು ಜನ ಮದುವೆ ಮಾಡ್ಬೇಕು ಅನ್ಕೊಂಡಿದ್ಯಾ ರಾಜಣ್ಣನ? ಅಷ್ಟೇ ಕತೆ, ಊರಿನ ಎಲ್ಲ ಒಂದೊಂದು ಮಾತಾಡ್ಬಿಡ್ತಾರೆ ಅಷ್ಟೇ. ಗಿರ್ಜಕ್ಕ, ನೀವು ಸುಮ್ಮನಿರು. ನಿನ್ನ ಮಾತು ಕೊಟ್ಕೊಂಡು ಅಷ್ಟೇ. ನಮ್ಮಮ್ಮಂಗೆ ಮೊದಲೇ ಕಿವಿ ಕೊಡ್ಸಲ್ಲ, ನೀನು ಅದ್ರಾಗೂ ಏನಾರು ಸೀರಿಯಸ್ ಹೇಳ್ತಾನೆ ಇನ್ನೂ ದೊಡ್ಡದೇ ಆಯ್ತೈತೆ. ನೀನು ಬಾಯಿ ಮುಚ್ಚಿದ್ರೆ ಸಾಕು, ನಮ್ಮನೆ ಇವತ್ತು ಶಾಂತಿ ಇರ್ತತಿ. ಅಯ್ಯೋ, ನಾನು ಬಾಯಿ ಮುಚ್ಚಿದ್ರೆ ನಿಮ್ಮ ಮನೇಲಿ ಶಾಂತಿ ಇರಬಹುದು ಕಣಣ್ಣ. ಆದ್ರೆ ನಮ್ಮ ಹಳ್ಳಿ ಕಾಮಿಡಿ ಎಲ್ಲಿ ಹೋಗುತ್ತೆ, ಎಲ್ಲಿ ಸಿಗುತ್ತೆ ಹೇಳು? ನಾನು ಮಾತಾಡಿರೋದು ಕಾಮಿಡಿಯಲ್ಲಿ ಬರ್ತೈತೆ ಹೇಳು, ಹಂಗೆಯ? ನಿಮ್ಮ ಅಮ್ಮನ ಕೇಳಲಿ ಚೆನ್ನಾಗಿದ್ದ. ಅಯ್ಯೋ ದೇವ್ರೇ, ಒಂದೇಳು ಒಂದ್ ಕೇಳುತ್ತೆ ನೋಡಲಿ. ರತ್ನ ಮದ್ವೆ ಅಂತ ಅಂದಾಗ ನಂದ ಮದ್ವೆ ಅಂತತೆ, ಮದ್ವೆ ನಿಂದಲ್ಲ ಅಂದ್ರೆ ರಾಜಂದ ಮದ್ವೆ ಅಂತತೆ. ಯೋನ್ ಹೇಳ್ತೇವಳು ನೀನೇ? ಏನು ನನ್ನ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದಾರ? ತಡಿ ಬತ್ತೀನಿ, ಗಿಜ್ಜಿ ನಿಂತಾಗ ಆಮೇಲೆ ಮಾತಾಡ್ತೀನಿ ತಡಿ. ಇವ್ರು ಯಾಕೆ ಯಾವಾಗ ನೋಡಿದ್ರು ನನ್ನ ಮದ್ವೆ ಮದ್ವೆ ಅಂತ ಹೇಳ್ತಾನೆ ಇದ್ದಾರೆ? ಯಾಕೆ ಇವ್ರಿಗೇನಾದ್ರು ನನ್ನ ಮೇಲೆ ಅನುಮಾನ ಬರ್ತಾ ಇದೆಯಾ? ಏನಪ್ಪ ಮಾಡೋದು ಈ ಮದುವೆಯ? ಹೆಂಗಾರು ತಪ್ಪಿಸ್ಬೇಕು. ಮದುವೆ ವಿಚಾರ ಎತ್ತಲೇಬಾರ್ದು. ಇವರು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರತ್ನ, ಯಾಕೆ ಹಿಂಗೆ ಕೂತಿದ್ಯಾ? ಬಾ ಊಟ ಮಾಡ್ಬಾ, ನಿನ್ನ ಜೊತೆಗೆ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ಏನಮ್ಮ? ಏನಿಲ್ಲ ಕಣೆ, ಮೊದಲು ಊಟ ಮಾಡು, ಆಮೇಲೆ ನಿಧಾನ ಕುತ್ಕೊಂಡು ಮಾತಾಡಿದ್ರಾಯ್ತು. ಏನು ಮಾಡೋದು? ನನ್ನ ಕಾಲೇಜಲ್ಲಿ ಒಂದು ಹುಡುಗನ ಇಷ್ಟಪಡ್ತಿರೋ ವಿಷಯ ಮನೆಗೆ ಯಾರಿಗಾರು ಗೊತ್ತಾಗೈತಾ? ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ನನ್ನ ಜೊತೆ ಮಾತಾಡಬೇಕು ಬೇರೆ ಅಂತೈತೆ. ಅಯ್ಯೋ, ಅಮ್ಮಂಗೆ ಹೆಂಗೆ ಹೇಳಿ ನಾನು ಹೇಳಿದ್ರೆ ಅಮ್ಮ ಒಪ್ಕೊಂತಾರ? ಅಣ್ಣಂತಿರು ಏನಂತಾರೋ ಏನೋ, ಅಪ್ಪ ಒಪ್ಕೊಂತಾರ? ದೇವ್ರೆ, ಏನು ಮಾಡೋದು ಈಗ? ಮನೇಲಿ ಎಲ್ಲರಿಗೂ ಗೊತ್ತಾಗಿದ್ರೆ ಏನಪ್ಪ ಮಾಡೋದು? ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲಪ್ಪ. ಇವಳು ಯಾಕೆ ಏನು ಯೋಚನೆ ಮಾಡ್ತಿದ್ದಾಳಲ್ಲ? ಊಟ ಮಾಡ್ಬಾ ಅಂದರೆ ಇವಳು ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ, ಏನು ಅಂತ ಗೊತ್ತಾಗ್ತಿಲ್ಲ. ನಿಧಾನವಾಗಿ ಮಾತಾಡಿ ಬಗ್ಗೆ ಇರಿಸ್ಬೇಕು, ಇಲ್ಲಾಂದರೆ ಏನಾದ್ರು ದುಡುಕಿ ಏನಾರು ನಿರ್ಧಾರ ತಗೊಂಬಿಟ್ರೆ ಏನು ಮಾಡೋದು? ಏನು ಬೈಯೋದು ಬೇಡ, ಮಾಡೋದು ಬೇಡ, ಏನು ಎತ್ತ ಅಂತ ನಿಧಾನಕ್ಕೆ ತಿಳ್ಕೋಬೇಕು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.